ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆಯ ಸಂಪಾದಕರು ಆದ ಡಾಕ್ಟರ್ ಎಸ್ ಪಾಟೀಲ್ ಅವರಿಂದ ಖಡಕ್ ಎಚ್ಚರಿಕೆ. ದಿನಾಂಕ 12 ಅಕ್ಟೋಬರ್ 2025 ರವಿವಾರ ಸಾಯಂಕಾಲ 6 ಗಂಟೆಗೆ ದಾಂಡೇಲಿಯ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಅಕ್ರಮ್ ಖಾನ್ ಅವರ 63ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಗಮಿಸಿದಂತಹ ಸಂಪಾದಕರು ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆ, ಕಾನಿಪಾ ಧ್ವನಿ ಸಂಘ ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು, ವಿಶ್ವ ದರ್ಶನ ಜನಸೇವಾ ಫೌಂಡೇಶನ್ ಹುಬ್ಬಳ್ಳಿಯ ಡಾಕ್ಟರ್ ಎಸ್ ಪಾಟೀಲ್ ಅಕ್ರಮ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುತ್ತಾ ತಾವು ಕಂಡ ದಾಂಡೇಲಿಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಇಂದು ಪತ್ರಿಕಾ ಉದ್ಯಮ ಒಂದು ವ್ಯವಹಾರವಾಗಿದೆ. ಇದು ವಿಷಾದನೀಯ ವಿಷಯ. G+2 ಬಡವರ ನಿರ್ಗತಿಕರ ಮನೆಗಳಾಗಿದ್ದು, ದಾಂಡೇಲಿ ಹೋರಾಟ ಸಮಿತಿಯು ಹಲವು ವರ್ಷಗಳಿಂದ ಬಡವರಿಗೆ ಸಿಗಲಿ ಅಂತ ಅವಿರತವಾಗಿ ಶ್ರಮಿಸುತ್ತಾ ಬಂದಿದೆ. ಆದರೆ ಸ್ಥಳೀಯ ಮಾಧ್ಯಮಗಳು ಸುದ್ದಿಯನ್ನ ಪ್ರಕಟಿಸ್ತಾ ಇಲ್ಲ. ಇದು ವಿಷಾದನೀಯ ಅಂತ ಹೇಳಿದ್ದಾರೆ. G+2 ಮನೆಗಳು 3 ತಿಂಗಳಲ್ಲಿ ಬಡವರಿಗೆ ವಿತರಣೆ ಆಗಬೇಕು, ಇಲ್ಲವಾದ್ರೆ ತಮ್ಮ ಪತ್ರಿಕೆ ದೊಡ್ಡ ಧ್ವನಿಯಾಗಿ ನಿಲ್ಲತ್ತೆ ಅಂತ ಹೇಳಿದ್ರು. ಪ್ರಥಮವಾಗಿ ಜಗತ್ತಿನ ಅದ್ವೈತ ಸಿದ್ಧಾಂತ ರೂಢಜ್ಯೋತಿ ಸಿದ್ಧಾರೂಢರ ಚನ್ನಪಾಂತಿಗಳಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ದಾಂಡೇಲಿಯ ಉತ್ತರ ಕನ್ನಡ ಅಂದರೆ ಸಂಸ್ಕೃತ ನಾಡು, ವಿದ್ಯಾವಂತರ ನಾಡು, ಬುದ್ಧಿವಂತರ ನಾಡು ಅಂತಕ್ಕಂಥದ್ದು ಇಡೀ ಕರ್ನಾಟಕ ಇತಿಹಾಸದಲ್ಲೇ ಚರಿತ್ರೆಯಲ್ಲಿ ಬರ್ತಕ್ಕಂಥ ವಿಚಾರ ಅಂತ ಈ ಒಂದು ಸಂಸ್ಕೃತ ನಾಡಿನ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದಾಂಡೇಲಿ ಅಂದಾಗ ಸಾಕಷ್ಟು ಕಾರ್ಖಾನೆ, ಕಾರ್ಮಿಕರ ವಿಭಾಗ, ಸಾಕಷ್ಟು ಹೋರಾಟದ ರೂಪುರೇಷೆಗಳು ನಾವು ತಿಳುವಳಿಕೆ ಬಂದಾಗಿದ್ದಾಗೂ ಕೂಡ ನಾವು ಕೇಳ್ಕೊಂತರಾಗಿ. ಖರೆ ಇವತ್ತಿನ ದಿವಸ ನಾನು ಇಲ್ಲಿ ಬರಲಿಕ್ಕೆ ಕಾರಣ ಅಂತಂದರೆ, ನಿಮ್ಮ ದಾಂಡೇಲಿಯ ಸಮಗ್ರ ಚಿತ್ರಣವನ್ನೇ ಬದಲಿಸಲಿಕ್ಕೆ ಏನು ಪಣ ತೊಟ್ಟು ನಿಂತಿದ್ದಾರಲ್ಲ ನಮ್ಮ ಅಕ್ರಮ್ ಖಾನ್ ಸಾಹೇಬರು, ನಿಜವಾದರೂ ಈ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ಹಾಕಿ. ಫಸ್ಟ್ ಅವ್ರಿಗೆ ಜೋರಾದ ಚಪ್ಪಾಳೆ ಹಾಕಿ. ಯಾಕೆ ಚಪ್ಪಾಳೆ ಹಾಕಿ ಪ್ರಥಮವಾಗಿ ನಿಮ್ಗೆ ಹೇಳಿದಂದರೆ, ನಾನು ಈಗ ಅವರು 63 ವಯಸ್ಸು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಈಗ ನಾವು ರಿವರ್ಸ್ ದಾದವ್ರು ಹೇಳಿದ್ರು ಆಗಲೇ, ಛತ್ತೀಸ್ಗಢ 36 ವಯಸ್ಸಿನ ಹುಡುಗನಂತೆ ಅವರು ಇನ್ನೂ ಇರಲಿ ಅಂತೇಳಿ. ಹಾಗೆ ಆ 36 ಅಲ್ಲಿ ಈಗ 63 ಇದ್ದಾರೆ. 63ರಲ್ಲಿ ನಿಮ್ಮ 100 ಚಪ್ಪಾಳೆಗಳು 163 ವರ್ಷಗಳಾಗಲಿ ಅಂತೇಳಿ ಪ್ರಥಮವಾಗಿ ನಿಮಗೆ ಚಪ್ಪಾಳೆ ಇಟ್ಲಿಕ್ಕೆ ಹೇಳಿದೆ ನಾನು. ಆ ಚಪ್ಪಾಳೆ ಅವರಿಗೆ 100 ವರ್ಷಗಳ ಆಯುಷ್ಯ ಹೆಚ್ಚಿಕೊಡ್ತವೆ. ಈ ಸಂದರ್ಭದಲ್ಲಿ ಅವರಿಗೆ 100 ವರ್ಷಗಳ ಆಯುಷ್ಯವನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಅವರ ಕುಟುಂಬಕ್ಕೆ ನೆಮ್ಮದಿಯನ್ನು ಪ್ರಾರ್ಥನೆ ಮಾಡಿ, ಸದಾಕಾಲ ಖುಷಿಯಿಂದ ನಿಮ್ಮಂಥ ಕಷ್ಟಗಳಲ್ಲಿರ್ತಕ್ಕಂಥ ಜೀವಿಗಳನ್ನು, ಅವರೇ ಒಂದು ಕಷ್ಟದಲ್ಲಿದ್ದರೂ ಕೂಡ ಕಷ್ಟದ ಜೀವಿಗಳನ್ನು ಹುಡುಕಿಕೊಂಡು ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರಲ್ಲ ಅಕ್ರಮ್ ಖಾನ್ ಅವರಿಗೆ ದೇವರಲ್ಲಿ ಅತ್ಯಂತ ಪ್ರೀತಿಯ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವರಿಗೆ 100 ವರ್ಷ ಆಯುಷ್ಯ ಕೊಡಲಿ ಅಂತ ಹೇಳಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಿಗೆ ಕೋರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಅಬ್ದುಲ್ ರೆಹಮಾನ್ ಸಾಹೇಬರು ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಅವರು ನಾಡಿನ ಸಂತ ಸೂಫಿಗಳ ಬಗ್ಗೆ, ಬಸವಣ್ಣವರ ಬಗ್ಗೆ, ಅನೇಕ ಮಹಾತ್ಮರ ಬಗ್ಗೆ, ಹೋರಾಟದ ರೂಪುರೇಷ, ನೋವು ನಲಿವುಗಳ ಚಿಂತನೆ, ಒಗ್ಗಟ್ಟಿನ ಒಂದು ಚಿಂತನೆ, ಸಾಕಷ್ಟು ವಿಚಾರಗಳನ್ನು ಅವರು ಹೇಳಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶರಣಾರ್ಥಿ ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪೀರ್ಜಾದಿ ದಾದಾವರು 80 ವರ್ಷ ಆದರೂ ಕೂಡ 20 ವರ್ಷದ ಹುಡುಗನಂತೆ ಅವ್ರು ಕೂತ್ಕೊಂಡಿದ್ದಾರೆ ನೋಡಿ. 20 ವರ್ಷದ ಹುಡುಗನ ನಾವು ಎಲ್ಲಾದ್ರೂ ಸ್ವಲ್ಪ ಮಾತಾಡಬಹುದು, ಈಗ ಬಗ್ಗಬಹುದು, ಬಾವಿ ಹಾರಿದ್ರೆ ಹಾರಿ ಬಿಡು, ಸತ್ತ ನಾವು ನಮಗೇನು ಆಗ್ತೈತಿ ಅಂತಾರು ಅಂತ ಜನಪ್ರತಿನಿಧಿಗಳು ಈಗಿನ ಕಾಲದಾಗ. ಇಂಥವ್ರಿಗೆ ನೀವು ಬಿಸಿ ತಟ್ಟಬೇಕಾದ್ರೆ, ಇಂಥವ್ರಿಗೆ ನೀವು ಪಾಠ ಕಲಿಸಬೇಕಾದ್ರೆ ನೀವು ಒಗ್ಗಟ್ಟಾಗಬೇಕು. ನಿಮ್ಮಲ್ಲಿ ಸಮಾನತೆ ಬೇಕು. ಸಮಾನತೆ ಅಂತಕ್ಕಂಥದ್ದು ಸ್ನೇಹ ಭಾತೃತ್ವ ಬಹಳ ಇಂಪಾರ್ಟೆಂಟ್. ನೀವು ಇದನ್ನು ಕಾಪಾಡ್ಕೋಬೇಕು.
ಇಲ್ಲಿ ಯಾವುದೇ ಜಾತಿ ಮತ ಅವಕಾಶ ಕೊಡಬಾರ್ದು. ಜನಜಾಗೃತಿ ಅಂದ್ರೆ ಏನು? ಸಮಾನತೆಯಿಂದ, ಸ್ನೇಹ ಭಾತೃತ್ವದಿಂದ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ಳು. ನೀವು ಯಾತಕ್ಕಾಗಿ ಹೋರಾಟ ಮಾಡ್ತೀರಿ? ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕಾಗಿ ಹೋರಾಟ ಮಾಡ್ತೀರಿ. ಸರ್ಕಾರದ ಹಕ್ಕುಗಳನ್ನು ಅಕ್ರಮ್ ಖಾನ್ ಸಾಹೇಬರು ತಿಳಿಸಲಿಕ್ಕಾಗಿ ಹೋರಾಟ ಮಾಡ್ತಾರೆ. ಸರ್ಕಾರಕ್ಕೆ ಎತ್ತರಿಸ್ತಾರ. ನೋಡಿ, ನಮ್ಮಲ್ಲಿ ಸಾವಿರಾರು ಜನ ಇದ್ದಾರೆ, ಅವ್ರಿಗೆ ಆಶ್ರಯ ಮನೆಗಳಿಲ್ಲ. ಈಗಾಗಲೇ ಮನೆಗಳು ಕಟ್ಟಿ ನಿಂದಿರಿಸಿದ್ರಿ. ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಅದನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ನೀವು ಸಾಕಷ್ಟು ಮಾಡಿ ನೀವು ಮನೆಗಳನ್ನು ನಿಂದಿರಿಸಿದ್ರಿ. ಅರ್ಧಕ್ಕೆ ನಿಂತಿದ್ದಾವ, ಅದು ಕಿಟಕಿ ಬಾಗಿಲಿಲ್ಲ, ಕಿಟಕಿ ಬಾಗಿಲ ಕೊಟ್ಟು ಅದು ಲೈಟ್ ಕೊಟ್ಟು ಸುಸಜ್ಜಿತ ರಸ್ತೆಗಳು ಮಾಡಿ ಗಾರ್ಡನ್ ಮಾಡಿ ಮನೆಗಳ ಉದ್ಘಾಟನೆ ಮಾಡಿ ಆ ಬಡ ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ, ಬಡ ಕುಟುಂಬಕ್ಕೆ ಮನೆಗಳು ಅತಿ ಶೀಘ್ರದಲ್ಲಿ ಕೊಡ್ರಿ ಅಂತಕ್ಕಂಥ ಕೂಗು ನಿರಂತರ ಮಾಡ್ತಾ ಇದ್ದಾರೆ ಅಕ್ರಮ್ ಖಾನ್ ಅವರು, ನಿರಂತರ. ನಾನು ಕೂಡ ಸಾಕಷ್ಟು ಅವರು ಸುದ್ದಿಗಳನ್ನು ಪ್ರಕಟ ಮುಂದೆ ನೋಡ್ತಾ ಇದ್ದೀನಿ. ಜನರ ನೋವಿನ ಸನ್ನಿವೇಶಗಳೇ ಆ ಸುದ್ದಿಯಲ್ಲಿ ಇರ್ತವೆ ವಿನಃ ಅವರ ವೈಯಕ್ತಿಕ ವಿಚಾರಗಳು ಆ ಸುದ್ದಿಯಲ್ಲಿ ಒಂದು ಇರಲಿಲ್ಲ. ಇದು ಬಹಳ ಪುಣ್ಯದ ಕೆಲಸ. ಇದು ಇವತ್ತಿನ ಕಾಲದಲ್ಲಿ ಹೋರಾಟ ಮಾಡೋರು, ಹಣಕ್ಕಾಗಿ ಹೋರಾಟ ಮಾಡಿದವರು ಹಾಸಿಗೆ ಮಕ್ಕೊಂಡರು ಬಹಳ ಮಂದಿ. ಕರ್ನಾಟಕದ ನಾಡಿನಲ್ಲಿ ಸಾವಿರಾರು ಸಂಘಟನೆಗಳಿದಾವೆ, ಸಾವಿರಾರು ಸಂಘಟನೆಗಳು ಹಿಂಗೆ ಹುಡ್ತಾವ, ಹಿಂಗೆ ಓಡ್ತಾವ. ಯಾವುದೋ ಅಧಿಕಾರಿ ಭೇಟಿ ಆಗ್ತಾನ, ಮುಂದೆ ಜನಪ್ರತಿನಿಧಿ ಭೇಟಿ ಆಗ್ತಾನ, ಕೈಯಾಗ ಒಂದು ಕಾಸು ಕೊಡ್ತಾರ. ಕಾಸು ಅಂದ್ರೆ ಗೊತ್ತಲ್ಲ, ದುಡ್ಡು. ಒಂದು ಬಂಡಲ್ ಕೊಟ್ಕೊಳ್ಳೇನೆ ಬೀರೋ ಬಾರ್ ಅಂಗಡಿಗೆ ಹೋಗಿ ಕುಡ್ದು ಮಜಾ ಮಾಡಿ ಅವ್ರ ಮನೆಗೆ ಹೋಗಿ ಹಿತ್ತಲ ಬಾಗಿಲ ತಗೊಂಡ್ಬಿಡ್ತಾರೆ. ಅದು ಹೋರಾಟ ಅಲ್ಲ, ಅದು ಹೋರಾಟ ಅಲ್ಲ. ಯಾವುದಕ್ಕೂ ಹಣಕ್ಕಾಗಿ ಕೈ ಬಡ ಕುಟುಂಬದ ವ್ಯಕ್ತಿ ಆದರೂ ಕೂಡ ಬಡವರ ನೋವುಗಳನ್ನು ಅರ್ಥ ಮಾಡಿಕೊಂಡು ನಿಮಗೆ ಧ್ವನಿಯಾಗಿ ನಿಂತಿದ್ದಾರಲ್ಲ, ಹಾಗಾದ್ರೆ ನೀವು ಎಲ್ಲರೂ ಅವ್ರಿಗೆ ಧ್ವನಿಯಾಗುದು ತಪ್ಪ? ಎಲ್ಲರಿಗೂ ಧ್ವನಿ ಆಗಲೇಬೇಕು. ಎಲ್ಲರೂ ಸೇರಿ ಒಗ್ಗಟ್ಟಿ ಅವರಿಗೆ. ಇವತ್ತು ನೀವು ನೂರಾರು ಸಂಖ್ಯೆಯಲ್ಲಿ ಜನ ಇದ್ದೀರಿ. 108 ಮಂದಿಗೆ ಮನೆ ಕೊಡಿಸಿದಾರೆ ಆಲ್ರೆಡಿ. ಆ 108 ಮನೆಯವರು ಬಂದಿದ್ರೆ 108 ಮನೆಯವ್ರಿಗೆ ದೊಡ್ಡ ಸಂಖ್ಯೆ ಆಗ್ತೈತಿ. ಅದು ನಿಜವಾದ ನ್ಯಾಯ ಕೊಡಿಸ್ತಕ್ಕಂಥ ವ್ಯಕ್ತಿಗೆ ನೀವು ಗೌರವ ಸಲ್ಲಿಸ್ದಂಗಾಗ್ತದೆ. ಅವ್ರು ಹೇಳಾರ್ದೆ ಇವತ್ತು ನೀವು ಬರಬೇಕಾಗಿತ್ತು. ದಾದಾರು ಹೇಳಿದ್ರೆ ಆಗಲಿ ಅದು ಮಾತು ನನಗೆ ಬಹಳ ವಿಷಾದ ಅನ್ನಿಸ್ತು. ಬಹುಶಃ ಈ ಮಾಡಿದಂಥ ಉಪಕಾರ ಮರೆಯುವುದು ಮನುಷ್ಯನ ಧರ್ಮನೇ ಅಲ್ಲ. ಹಿಂದಿನ ಕಾಲದಾಗ ಹೇಳ್ತಿದ್ರು ನಮ್ಮ ಹಿರಿಯರು, ಒಂದು ಕಾಲಾಗ ಮುಳು ತೆಗೆದ್ರೆ ಅದು ಸಾಯುವ ಹೊರಟು ನೆನೆಸ್ತಿದ್ರು. ಇವನವನು ಹೊಡೆ ತುಂಬ ಕೂಡಾಕಿದ್ರೆ ನೆನೆಸಲಾರ್ದಂಥ ಕಾಲ ಬಂದವರು ಇದೆಯಂತದ ಅಂತ. ನಿಮ್ಗೆ ಇರ್ಲಿಕ್ಕೆ ಆಶ್ರಯ ಕೊಟ್ರ ಅವರು ಜೀವಿತ ಕಾಲ ಅಲ್ಲ, ಇವರು ಮಕ್ಕಳು ಮೊಮ್ಮಕ್ಕಳು ಸಹಿತ ನೀವು ನೆನೆಸ್ಬೇಕು. ಅಂತ ಪುಣ್ಯದ ಕೆಲಸ ಅಕ್ರಮ್ ಸಾಹೇಬರು ಮಾಡ್ತಾ ಇದ್ದಾರೆ. ಇವತ್ತ ಹೋದ ವರ್ಷ ನನಗವರು ಬರಲಿಕ್ಕೆ ಹೇಳಿದರು. ಸರ್ವಧರ್ಮದ ಭಾವೈಕ್ಯ ರತ್ನ ಹೋದ ಸಲ ಅವರಿಗೆ ನಾನು ಪ್ರಶಸ್ತಿ ಘೋಷಣೆ ಮಾಡಿದೆ. ಸರ್ವಧರ್ಮದ ಭಾವೈಕ್ಯ ರತ್ನ ಎಂಥವ್ರಿಗೆ ಸಿಗ್ಬೇಕು ಹೇಳ್ರಿ? ನಮ್ಮ ನಿಮ್ಮತ್ತವ್ರು ಸಿಗ್ತಾವೇನ್ರಿ? ನಾನು ಕರ್ನಾಟಕದ 8,541 ಪ್ರಶಸ್ತಿ ಕೊಟ್ಟಿನಿ ಇಲ್ಲಿವರೆಗೆ ಸರ್ವ ಸಮಾಜದ ಧೀಮಂತ ನಾಯಕರಿಗೆ. ಹೀಗಾಗಿ ಏನಿವತ್ತು ನೀವು ಕೂತಿದ್ರಿ, ಸ್ನೇಹ ಭಾತೃತ್ವ, ಸರ್ವಧರ್ಮ ಚಿಂತನೆ, ಯಾವ ರೀತಿ ಮನುಷ್ಯನಾಗಿ ಬದುಕಬೇಕು ಅಂತಕ್ಕಂಥ ವಿಚಾರದಲ್ಲಿ ನೀವು ಒಗ್ಗಟ್ಟಾಗಿ ಕೂತಿದ್ರಿ. ಇದೇ ಒಂದು ಅತ್ಯಂತ ಸಂತೋಷದ ಕ್ಷಣ ಅಂತ ನಾನು ಹೇಳಿಕೆ ಇಚ್ಛಾಪಟ್ಟು ನಿಮ್ಮೆಲ್ಲರಿಗೂ ಕೂಡ ನಾನು ಭಕ್ತಿಪೂರ್ವಕ ನನ್ನ ಶರಣಾರ್ಥಿಗಳು ಸಲ್ಲಿಸ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಾನು ಒಟ್ಟಾರೆ ಹೇಳಬೇಕಾದ್ರೆ, ಅಕ್ರಮ್ ಖಾನ್ ಅಂತಕ್ಕಂಥ ವ್ಯಕ್ತಿಗಳು ಏನು ನಮ್ಮ ಮುಂದೆ ಕೂತಿದ್ದಾರೆ ಇವತ್ತು, ಇವರ ಹೋರಾಟದ ಒಂದು ಪ್ರಾರಂಭ ಮತ್ತು ಅಂತ್ಯ ಎಷ್ಟೊಂದು ನಾವು ಗಮನಿಸ್ತೀವಿ ಅಂತಂದ್ರೆ, ಅವರು ನಮಗೆ ಸಾಕಷ್ಟು ಸುದ್ದಿಗಳನ್ನು ಕಳಿಸ್ತಾರೆ. ಅವ್ರಿಗೆ ಟೈಪ್ ಮಾಡಿ ನಾವು ನೋಡ್ತೀವಲ್ಲ, ಅವರು ಯಾವುದೇ ಸುದ್ದಿ ಕಳಿಸಿದ್ರು ನಾವು ವಿಳಂಬ ಮಾಡೋಂಗಿಲ್ಲ. ಬೇರೆ ಒಂದು ಸುದ್ದಿ ಸ್ಟಾಪ್ ಇಡ್ತೀನಿ, ಇವರು ಸುದ್ದಿ ಮೊದಲು ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂತಂದ್ರೆ ಅದಕ್ಕೊಂದು ಉದಾಹರಣೆ. ಇವರು ತಮ್ಮ ವೈಯಕ್ತಿಕ ಸುದ್ದಿಗಳಲ್ಲ. ಇವತ್ತು ನೋಡ್ರಿ, ಒಂದು ಮಾತು ಭಾಳ ಗಮನಿಸ್ಬೇಕು ನೀವು. ಇವತ್ತು 63ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ, ಹೌದಾ? ನಾವು ನಿರಂತರ ಸುದ್ದಿಗಳು ಪ್ರಕಟ ಮಾಡ್ತೀವಿ. ಅವರು ತಮ್ಮದೇ ಆದ ಹುಟ್ಟುಹಬ್ಬದ ಬಗ್ಗೆ ನಮಗೆ ಹೇಳಿ ಪೇಪರ್ನಾಗ ಹಾಕೋಬೋದಾಗಿತ್ತಲ್ಲ, ಹಾಕೋಬೋದಾಗಿತ್ತು, ಹೌದಲ್ಲ? ಅದ್ರ ಬಗ್ಗೆ ನಮಗೆ ಪ್ರಕಟ ಮಾಡಿ ಹಾಕಲಿ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ವಿಚಾರ ನಮಗೆ ತಿಳಿಸಿರಲಿಲ್ಲ.
ಹುಟ್ಟುಹಬ್ಬ ಐತೆ ಅಂತಕ್ಕಂಥದ್ದು ನಮಗೆ ತಿಳಿಸಿದ್ರಷ್ಟೇ. ಆದರೆ ತಮ್ಮ ಹುಟ್ಟುಹಬ್ಬದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನು ಬೇಕಾಗಿದೆ, ಬಡವರಿಗೆ ನ್ಯಾಯ ಕೊಡಿಸಬೇಕು, ನಿರ್ಗತಿಕರಿಗೆ ಮನೆ ಕೊಡಿಸಬೇಕು, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಮಾತ್ರ ಸುದ್ದಿಗಳನ್ನು ಪ್ರಕಟ ಮಾಡಿ ಅಂತ ನನಗೆ ಹೇಳ್ತಾರೆ ವಿನಃ ಹುಟ್ಟುಹಬ್ಬದ ವಿಚಾರದಲ್ಲಿ ಅವರಿಗೆ ಆಸಕ್ತಿಗಳಿರಂಗಿಲ್ಲ. ಯಾಕಂದರೆ ನ್ಯಾಯ ಕೊಡಿಸ್ತಕ್ಕಂಥ ವಿಚಾರಿಗೆ ಇನ್ನೊಬ್ರಿಗೆ ನ್ಯಾಯ ಕೊಟ್ಟರೆ ಸಾಕಪ್ಪ, ಅದೇ ನನಗೆ ಒಂದು ಹುಟ್ಟುಹಬ್ಬ ಅಂತಕ್ಕಂಥ ಭಾವನೆ ಅವರಲ್ಲಿದೆ. ಹೀಗಾಗಿ ಅಂಥ ವ್ಯಕ್ತಿಗಳಿಗೆ ಈ ನಮ್ಮ ದಾದಾರು ಹೇಳಿದ್ರಲ್ಲ, ಈಗ ನೀವು ಕಡಿಮೆ ಸಂಖ್ಯೆಯಲ್ಲಿದ್ದೀರಿ, ಬಹುಶಃ ನೂರಾರು ಸಾವಿರಾರು ಸಂಖ್ಯೆಗಳಕ್ಕಿಂತಲೂ ಹೆಚ್ಚಿಗೆ ಜನರಿಗೆ ಮನೆ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಅವರ ಹೋರಾಟ ಇದೆ. ಈಗಾಗಲೇ 150ರಿಂದ 200 ಜನರಿಗೆ 108 ಮನೆಗಳು ಈಗಾಗಲೇ ವಿತರಣೆ ಆಗಿದೆ. ಇನ್ನೂ ಹೆಚ್ಚಿನ ಮನೆಗಳು ಕೊಡಬೇಕು. 1100 ನೋಡಿ 996, 1184 ಇಷ್ಟೆಲ್ಲ ಮನೆಗಳು ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ನಿಂತ್ಕೊಂಡ್ಬಿಡ್ರಿ. ಇದು ಬೇರೆ ಕಡೆ ಹುಟ್ಟುಹಬ್ಬ ಅವ್ರು ಆಚರಣೆ ಮಾಡ್ಕೋಬೇಕಾಗಿತ್ತಲ್ಲ, ಯಾಕೆ ಮಾಡ್ಕೊಳ್ಳಿಲ್ಲ ಅವರು? ಯಾವ ಹೋರಾಟದ ನೆಲ ಅದ, ಯಾವ ಹೋರಾಟದ ಒಂದು ಈ ನೆಲದಲ್ಲಿ ಮನೆಗಳು ನಿಂತಾವ, ಆ ಮನೆಗಳು ಸ್ಟಾಪ್ ಆಗಿ ನಿಂತಾವ, ಆ ಮನೆಗಳ ಕಣ್ಣಾರಿ ನೋಡಲಿ, ಮಾತಾಡುವಂಥ ಗಣ್ಯರು ನೋಡಲಿ, ನಮ್ಮಂಥ ಹೊರಗಿನ ಬಂದವರು ನೋಡಲಿ, ನಿಮ್ಮೆಲ್ಲರಿಗೂ ಕಷ್ಟ ಗೊತ್ತಾಗಲಿ, ಇಲ್ಲಿ ನಿಜ ಪರಿಸ್ಥಿತಿ ಗೊತ್ತಾಗಲಿ ಅಂತ ತಿಳ್ಕೊಂಡು ಆ ಹೋರಾಟದ ನೆಲದಲ್ಲಿ ಅನ್ಯಾಯ ಆದಂಥ ಜಾಗದಲ್ಲಿ ಸಿಗಲಾರದಂಥ ಮನೆಗಳ ಅರ್ಧಕ್ಕೆ ನಿಂತ ಮನೆಗಳ ಪಕ್ಕದಲ್ಲಿ ನಿಂತ್ಕೊಂಡು ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾರಂದ್ರೆ ಇದಕ್ಕಿಂತ ಸೌಭಾಗ್ಯವಂತರು ಇನ್ಯಾರು ಹೇಳ್ರಿ ಹೋರಾಟಗಾರ. ಇಂಥ ಹೋರಾಟಗಾರರು ಸಿಗುವುದು ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಕೇವಲ ಹಣಕ್ಕಾಗಿ ಗುಣಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು, ಹಣಕ್ಕಾಗಿ ಗುಣಕ್ಕಾಗಿ ಇವರು ಯಾವುದನ್ನು ಆಸೆ ಪಟ್ಟಿಲ್ಲ. ನನ್ನ ಹೋರಾಟದ ಗುಣ 4 ಮಂದಿಗೆ ಗೊತ್ತಾದ್ರೆ ಸಾಕು, ನನ್ನಿಂದ ಸಾವಿರಾರು ಮಂದಿಗೆ ನ್ಯಾಯ ಸಿಕ್ಕರೆ ಸಾಕು, ನನ್ನಿಂದ ಲಕ್ಷಾಂತರ ಮಂದಿಗೆ ನ್ಯಾಯ ಸಿಕ್ಕರೆ ಸಾಕು, ನನ್ನಿಂದ ಈ ಮನೆಗಳು ಬೇಗನೆ ಆಶ್ರಯ ಇಲ್ಲದವರಿಗೆ ಆಶ್ರಯ ಸಿಕ್ಕರೆ ಸಾಕು ಅಂತಕ್ಕಂಥ ವಿಚಾರದಲ್ಲಿ ಹೋರಾಟ ಮಾಡ್ತಾರೆ. ಆ ಹೋರಾಟದ ಜಾಗದಲ್ಲೇ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿಸ್ಕೊಳ್ತಾ ಇರೋದು ಇದೊಂದು ವಿಶೇಷ. ಹೀಗಾಗಿ ಈ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಬಹುಶಃ ಅವ್ರಿಗೆ ಕೇಳಿದೆ ನಾನು, ನಿಮ್ಗೆ 63 ವಯಸ್ಸ, ಹೋರಾಟ ಎಷ್ಟನೇ ಇಸ್ವಿಗೆ ಚಾಲು ಮಾಡಿದ್ರು ನೀವು ಅಂತ? 81ನೇ ಇಸ್ವಿಗೆ ಅಂತ ಹೇಳಿದ್ರು. ನಮಗೆ ಬಹಳ ಆಶ್ಚರ್ಯ ಆಗ್ತದೆ. 44 ವರ್ಷ ನಿರಂತರ ಹೋರಾಟ ಅವ್ರದ್ದು ಈ ಪಯಣ. ಈಗ 19ನೇ ವಯಸ್ಸು ಚಿಕ್ಕ ವಯಸ್ಸು, 18ನೇ ವರ್ಷಕ್ಕೆ ಪ್ರಾಪ್ತ ವಯಸ್ಸು, ಮನುಷ್ಯನಿಗೆ ತಿಳುವಳಿಕೆ ವಯಸ್ಸು 18ನೇ ವರ್ಷಕ್ಕೆ ನಿಜವಾದ ಮನುಷ್ಯ ಆದವ. ಅಲ್ಲಿಗೆ ಲಗ್ನ ಮುಹೂರ್ತ ಆಗಲಿಕ್ಕೆ ಒಂದು ವ್ಯಕ್ತಿ ಪ್ರಾಬಲ್ಯ ಪಡ್ಕೊಂಡವ. ಅದನ್ನು ಒಂದು ವಯಸ್ಸು ಮೀರಿ 19ನೇ ವಯಸ್ಸಿಗೆ ಹೋರಾಟದ ರೂಪರೇಷೆ ಚಾಲು ಮಾಡಿದಂಥ ವ್ಯಕ್ತಿಗಳು 44 ವರ್ಷ ನಿರಂತರ ಹೋರಾಟ ಮಾಡಿ 63ನೇ ವರ್ಷ ಆಚರಿಸ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ನಿಮ್ಮೆಲ್ಲ ತಾಯಂದಿರು, ಅಕ್ಕ ತಂಗಿಯರು, ನೀವೆಲ್ಲ ಎಂಥ ದೊಡ್ಡ ಪ್ರಮಾಣದಲ್ಲಿ ಇವರಿಗೆ ನೀವು ಬೆಂಬಲ ಇರಬೇಕಂದ್ರೆ, ಇವರು ಕರೆದಾರಂತ ಬರುವುದಲ್ಲ, ಕರಿಲಾರದೆ ಬರುವಂಥ ವಿಚಾರದಲ್ಲಿ ನಿಮ್ಮ ತಿಟ್ಟ ಹೆಜ್ಜೆ ಇರಬೇಕು. ಯಾಕಂದ್ರೆ ಅವರು ನಿಮ್ಮ G+2 ಏನು ಹೌಸಿಂಗ್ ಬೋರ್ಡ್ ಮನೆಗಳಿದಾವೆಲ್ಲ, ಈ ಮನೆಯಲ್ಲಿ ನಂದು ಒಂದು ಪಾಲು ಬೇಕಂತ ಹೋರಾಟ ಮಾಡಕತ್ತಾ ಇಲ್ಲ. ಅವರು ಎಲ್ಲ ಮನೆಗಳು ನಿಮ್ಮಂಥವ್ರಿಗೆ ಸಿಗಲಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಇವತ್ತಿಗೆ ಒಂದು ಆಶ್ರಯ ಮನೆ ಪಡ್ಕೊಂಡಿದ್ದಾರೆ ನೀವು ಕೇಳಿ. 108 ಮನೆಗಳು ಕೊಡಿಸಿದ್ದಾರೆ. ಈಗ ಆ 108 ಮನೆಯಲ್ಲಿ ಒಂದು ಮನೆ ತಾವು ತಗೋಬೇಕಾಗಿತ್ತಲ್ಲ, ತಗೊಂಡ್ರ? ಇಲ್ಲ. ಇಲ್ಲಿಯೂ ಕೂಡ ಅದರಲ್ಲಿ ಆಶೆ ಇಲ್ಲ ಅವರಿಗೆ. ಯಾರಿಗೆ ಆಶ್ರಯ ಇಲ್ಲ, ಯಾರಿಗೆ ನೆರಳಿಲ್ಲ, ಅಂಥವ್ರಿಗೆ ಸಿಕ್ಕರೆ ಮಾತ್ರ ನನಗೊಂದು ಪುಣ್ಯ ತಡ್ತತೆ ಅಂತಕ್ಕಂಥ ವಿಚಾರ ಅವರು ಹೆಜ್ಜೆ ಇಟ್ಟಿದ್ದಾರೆ. ಸಾಕಷ್ಟು ಹೋರಾಟ ಮಾಡೋದು ಈಗಿನ ಕಾಲದಲ್ಲಿ ಅಷ್ಟು ಸುಲಭ ಅಲ್ಲ. ಇವರ ಅಪ್ಪನ ಮನೆ ದುಡ್ಡಲ್ಲ, ನಮ್ಮ ನಿಮ್ಮಂಥವ್ರ ದುಡ್ಡು. ಇದು ಟ್ಯಾಕ್ಸ್ ಕಟ್ಟಿದಂಥ ಹಣ. ಇದು ನಮ್ಮ ದುಡ್ಡೇ ತಿಂದು ರಾಜಾರೋಷ ಮಾಡಿ ನಮ್ಮನ್ನೇ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ರಾಜಕಾರಣಿಗಳಿದ್ದಾರಪ್ಪ ಅಂತಂದ್ರೆ ಇವರಿಗೆ ಸ್ವಲ್ಪ ನಾಚಿಕೆ ಬರಬೇಕು. ನಾನು ನಮ್ಮ RV ದೇಶಪಾಂಡೆ ಅವರಲ್ಲಿ ವಿನಂತಿ ಮಾಡ್ತೀನಿ, ವೇದಿಕೆ ಮುಖಾಂತರ ಬಹಳ ಕಾಳಜಿಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ನೋವಿನಲ್ಲಿರ್ತಕ್ಕಂಥ ಎಲ್ಲರ ಜನರ ಒಂದು ನೋವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನೀವು
ಅತ್ಯಂತ ಹಿರಿಯರು, ಪ್ರಭಾವಿ ರಾಜಕಾರಣಿಗಳು ನಮ್ಮ ಸರ್ಕಾರದಲ್ಲಿ. ರಾಜಕೀಯ ಅನುಭವ ಸಾಕಷ್ಟಿದೆ. ನೀವು ಕೇವಲ ಯಾವುದೇ ಒಂದು ಸೀಮೆ, ಯಾವುದೇ ಒಂದು ಕ್ಷೇತ್ರ ಸೀಮಿತವಾಗಿ ತೆಗೆದುಕೊಳ್ಳದೆ ಈ ದಾಂಡೇಲಿ ಕ್ಷೇತ್ರ ನಿಮ್ಮದೇ ಇದೆ. ಆದರೆ ಇಲ್ಲಿ ತಾರತಮ್ಯ ಮಾಡಲಾರ್ದಲ್ಲಿ ನಿಮ್ಮ ಹಳಿಯಾಳದಲ್ಲಿ ಯಾವುದೇ ಮನೆಗಳನ್ನು ಬಾಕಿ ಇರಲಾರ್ದಂಗ ಯಾವ ರೀತಿ ಆಶ್ರಯ ಯೋಜನೆ ಮನೆಗಳು ತಯಾರು ಮಾಡಿದಿರಿ. ಇಲ್ಲೇನು ತಯಾರಾಗಿ ನಿಂತವ ಈ ಮನೆಗಳು ನಿಮ್ಮ ಕಾಲದಲ್ಲೇ ಆಗಿರ್ತಕ್ಕಂಥ ಮನೆಗಳಿವು, ನಿಮ್ಮ ಕಾಲದಲ್ಲೇ ಪೂರ್ಣಗೊಳ್ಳಬೇಕು. ಇನ್ನು ಮುಂದೆ ಯಾವ ರೀತಿ ನಿಮಗೆ ಜನ ಆರಿಸ್ತಾರೋ ಬಿಡಿಸ್ತಾರೋ ಗೊತ್ತಿಲ್ಲ. ರಾಜಕೀಯ ಅಂತಕ್ಕಂಥದ್ದು ಬಹಳ ಕೆಟ್ಟ. ಯಾವ ಮತದಾರರು ಯಾವ ಸಂದರ್ಭದಲ್ಲಿ ಮಕಾಡೆ ಮಲಗಿಸ್ತಾರೆ ಅನ್ನೋದು ನಮ್ಗೆ ಯಾವುದೂ ಕಂಡಿಲ್ಲ ನಾವು ರಾಜಕಾರಣಿಗಳು. ನಾನು ಕೂಡ 2 ಸಲ MLA ಎಲೆಕ್ಷನ್ ನಿಂತೀನಿ, ಒಂಥರ ಧಾರವಾಡ ಲೋಕಸಭೆ ಎಲೆಕ್ಷನ್ ನಿಂತಿದ್ದೀನಿ. ನನಗೂ ರಾಜಕೀಯ ಅನುಭವ ಇದೆ. ಯಾವ ರಾಜಕಾರಣಿಗಳು ಯಾವ ರೀತಿ ಕೆಲವರು ಜನರ ತೆರೆ ಹಿಡಿತಾರ, ಜನರು ಯಾವ ರೀತಿ ಹಾಳು ಮಾಡ್ತಾರ, ಜನರು ಯಾವ ರೀತಿ ಜಗಳ ಹಚ್ತಾರ, ಯಾವ ರೀತಿ ತಲೆ ಮುರಿತಾರ, ಯಾವ ಹೋರಾಟಗಾರರು ಯಾವ ರೀತಿ ಮುಂಡಾಮೋಸ್ತಾರ, ಹಣ ಕೊಟ್ಟು ಯಾವ ರೀತಿ ಕೊಲೆ ಮಾಡಿಸ್ತಾರ. ಇವರ ದಿಕ್ಕು ದಿಶೆ ದಾರಿ, ಇವರ ನೀತಿ ನಡೆ ಎಲ್ಲ ಗೊತ್ತಿದೆ ನಿಮಗೆ. ದಯವಿಟ್ಟು ನೀವು ಬಹಳ ಅನುಭವಿ ರಾಜಕಾರಣಿಗಳಿದ್ದೀರಿ. ಮಾನ್ಯ ದೇಶಪಾಂಡೆ ಅವರೇ, ನಿಮ್ಮಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ. ನಿಮ್ಮ ಅನುಭವಕ್ಕೆ, ನಿಮ್ಮ ಒಂದು ವಿಚಾರಕ್ಕೆ, ನಿಮ್ಮ ಒಂದು ರಾಜಕೀಯ ಮುತ್ಸದ್ದಿತನಕ್ಕೆ ಈ ಕೆಟ್ಟ ವಿಚಾರ ಈ ಬೆನ್ನಿಂದ ನಿಮಗೆ ಬರಬಾರ್ದು ಅಂತ ನಿಮಗೆ ಕಾಳಜಿ ಇದ್ರೆ ದಯವಿಟ್ಟು ಎಲ್ಲ ಮನೆಗಳನ್ನು ಅತಿ ಶೀಘ್ರದಲ್ಲಿ ನೀವಿಲ್ಲಿ ಬಂದು ಭೇಟಿ ಕೊಟ್ಟು ಸಮೀಕ್ಷೆ ಮಾಡಿಕೊಂಡು ಎಲ್ಲ ನಿಮ್ಮ ಅಧಿಕಾರಿ ವರ್ಗದವರನ್ನ ಸ್ಥಳಕ್ಕೆ ಕರೆಸಿ ಸಮೀಕ್ಷೆ ಮಾಡಿ ಇದಕ್ಕೇನು ಬೇಕು ಎಲ್ಲ ರೂಪುರೇಷೆಗಳು ತಯಾರು ಮಾಡಿ ಅತಿ ಶೀಘ್ರದಲ್ಲಿ ಮನೆಗಳು ತಯಾರು ಮಾಡಿ. ನೀವು ನಮ್ಮ ಹೋರಾಟಗಾರರು ಪದೇ ಪದೇ ಕೇಳುವುದರಲ್ಲಿ ಅರ್ಥ ಇಲ್ಲ. ಅವರ ಹೋರಾಟಗಾರರ ನೋವನ್ನು ಅರ್ಥ ಮಾಡಿಕೊಂಡು ಅವರ ಧ್ವನಿಯನ್ನು ಕೇಳಿಕೊಂಡು ಅವರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಿ. ಯಾವ ಬಡ ಕುಟುಂಬಕ್ಕೆ ಮನೆಗಳಿಲ್ಲ ಆ ಮನೆಗಳು ಕೊಡುವಂಥ ಕೆಲಸ ನೀವು ಮಾಡಿ. ಆ ಮನೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬ ನಿಮ್ಮನ್ನ ಹರ್ಷಿಸ್ತವ, ಹಾರೈಸ್ತವ. ಒಂದು ವೇಳೆ ನೀವು ಆ ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಡು ಶಾಪ, ಕೆಟ್ಟ ಶಾಪ, ಬಡವರ ಶಾಪ ಇದೆಲ್ಲವೂ ನಿಮಗೆ ತಡ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ್ರಿ. ದಯವಿಟ್ಟು ನೀವು ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಟ್ಟು ಅದಕ್ಕೆ ಬೆಲೆ ಕೊಟ್ಟು ಜಾತಿ ಮತ ಭೇದವೆನ್ನದೆ ಇದು ನನ್ನ ಕ್ಷೇತ್ರ, ಇದು ನನ್ನ ಜನ, ಇದು ನನ್ನ ಊರು, ಇದು ನನ್ನ ಜಲ, ಇದು ನನ್ನ ನೆಲ, ಈ ಮನೆಗಳೆಲ್ಲ ನಮ್ಮ ಬಡವರಿಗೆ ಕೊಡ್ತಕ್ಕಂಥ ಮನೆಗಳು ಅಂತ ತಿಳ್ಕೊಂಡು ಬಂದು ನೀವು ಅತಿ ಶೀಘ್ರದಲ್ಲಿ ಮನೆಗಳು ತಯಾರು ಮಾಡಿಸಿ ಬಡವರಿಗೆ ಕೊಡಬೇಕಾಗಿ ನಾನು ಕೂಡ ನಿಮ್ಮಲ್ಲಿ ವಿನಂತಿ ಅಷ್ಟೇ ಅಲ್ಲ ಸಂಪೂರ್ಣ ಆಗ್ರಹಿಸ್ತಾ ಇದ್ದೀವಿ. ಒಂದು ವೇಳೆ 3 ತಿಂಗಳಲ್ಲಿ ನೀವು ಮನೆಗಳು ಏನಾರ ಇದು ತಯಾರು ಮಾಡಲಿಲ್ಲ ಅಂದ್ರೆ ಇದರ ವಿರುದ್ಧ ನಮ್ಮ ಪತ್ರಿಕೆ ಬಹಳ ದೊಡ್ಡ ಧ್ವನಿಯಾಗಿ ನಿಲ್ತತೆ ಅಂತಕ್ಕಂಥ ವಿಚಾರದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಈಗಾಗಲೇ ಕರ್ನಾಟಕದ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಹುಶಃ ನಮ್ಮ ಪತ್ರಿಕೆಯಲ್ಲಿ ನೀವು ಗಮನಿಸಬೇಕು, ಸುದ್ದಿ ನೋಡಿರಬೇಕು. ಸಾಕಷ್ಟು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಆ ಇಲಾಖೆಯ ಆಯುಕ್ತರಿರ್ಬೋದು, ಅನೇಕರು ಬಹಳ ಸಸ್ಪೆಂಡ್ ಆಗಿದ್ದಾರೆ. ಬಹಳ ಮಂದಿ ವರ್ಗಾವಣೆ ಬಹಳ ಆಗಿದ್ದಾರೆ. ಇಲಾಖೆಯ ಜಿಲ್ಲಾಧಿಕಾರಿಗಳಿರ್ಬೋದು ಸಾಕಷ್ಟು ಕೂಡ ಎಚ್ಚೆತ್ತುಕೊಂಡು ಕೆಲಸ ಮಾಡಿದ್ದಾರೆ. ಇಲಾಖೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಬಹಳಷ್ಟು ಎಚ್ಚರಿಕೆಯಿಂದ ಸುದ್ದಿಗಳು ಮಾಡಿದಾಗ ಅನೇಕ ನಮ್ಮ ಭ್ರಷ್ಟ ಪತ್ರಕರ್ತರು ನನಗೆ ಪ್ರಶ್ನೆ ಮಾಡಿದರು, ಏನ್ರಿ ಸಾಹೇಬ್ರಿ ನಮ್ಮ ಪತ್ರಿಕೆಯಲ್ಲ ಪ್ರಕಟ ಮಾಡ್ತಾ ಇಲ್ಲ, ನೀವೆಲ್ಲ ಇಲಾಖೆಯ ಹಗರಣವನ್ನು ಬಯಲಿಗೆ ಎರಿತಾ ಇದ್ದೀರಿ, ಏನ್ ಸಾರ್ ಇಷ್ಟೊಂದು ಗಾಢವಾಗಿ ಬರಿತಾ ಇದ್ರಿ ನೀವು ಅಂತ ಕೇಳಿದರು. ನೋಡಪ್ಪ, ನನ್ನಲ್ಲಿ ಆ ತಾಕತ್ತಿದೆ. ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ನನ್ನಲ್ಲಿ ದಾಖಲೆ ಇದೆ. ನಾನು ದಾಖಲೆ ಇಟ್ಕೊಂಡಿನಿ. ಅವ್ರ ಸರ್ಕಾರ ಸಂಪತ್ತನ್ನ, ಬಡವರ ಸಂಪತ್ತನ್ನು ಲೂಟಿ ಮಾಡ್ಯಾನ. ಆ ಅಧಿಕಾರಿ ನಾಲಾಯಕದಂತ ನಾ ಬರೆದಿದ್ದು ಖರೆ ಅದ. ಅವನಲ್ಲಿ ದಮ್ಮಿದ್ರೆ ನನ್ನ ವಿರುದ್ಧ ಕೇಸ್ ಹಾಕಲಿ, ನಾ ಕೇಸ್ ಎದುರ್ಸಕ್ಕೆ ನಾನು ರೆಡಿ ಇದ್ದೀನಿ ಅಂತೇಳಿ ಸುದ್ದಿ ಹಾಕಿಬಿಟ್ಟೆ. ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡಿದೆ. ಸಾಕಷ್ಟು ಸುದ್ದಿಗಳ ಮುಖಾಂತರ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ನ್ಯಾಯ ಕೊಡುವಂಥ ಕೆಲಸ ಆಗಿದೆ. ಅದೇ ರೀತಿ ಮುಂದೆ ಇದಕ್ಕೂ ಕೂಡ ಬೆನ್ನತ್ತೀವಿ, ಬಿಡಂಗಿಲ್ಲ. ನಮ್ಮ ಅಕ್ರಮ್ ಸಾಹೇಬ್ ಹೋರಾಟಕ್ಕೆ, ಅವರ ಒಂದು ತಂಡಕ್ಕೆ, ನಿಮ್ಮಿಂದಿರ್ತಕ್ಕಂಥ ಸಾವಿರಾರು ನೋವಿನ ಧ್ವನಿಗಳಿಗೆ ನಮ್ಮ ಪತ್ರಿಕೆ ಯಾವತ್ತೂ ಶಕ್ತಿಯಾಗಿರುತ್ತೆ, ನಿಮಗೆ ಬೆಂಬಲವಾಗಿರುತ್ತೆ ಅಂತ ಹೇಳುತ್ತಾ, ಇವತ್ತ ನನಗೆ ಇಲ್ಲಿ ಮತ್ತೊಮ್ಮೆ
2ನೇ ಬಾರಿಗೆ 62ನೇ ಹುಟ್ಟುಹಬ್ಬಕ್ಕೆ ನಾನು ಬಂದಿದ್ದೆ. ಹಿಂದೆ IBಯಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಅವಾಗ ದಾದಾರು ಕೂಡ ಬಂದಿದ್ರು. ಅವತ್ತು ಅನೇಕ ಇನ್ನೂ ಬಹಳಷ್ಟು ಹಿರಿಯರು ಬಂದಿದ್ರು. ಅವತ್ತು ಆ ಹಿರಿಯರ ಸಂಖ್ಯೆ ಇವತ್ತು ಕಡಿಮೆ ಇದೆ. ಬಹುಶಃ ನಮ್ಮ ಅಬ್ದುಲ್ ರೆಹಮಾನ್ ಸಾಹೇಬರು ಒಂದು ಮಾತು ಹೇಳಿದ್ರೆ ನಿಮ್ಗೆ ಕಿವಿ ಮಾತು, ಯಾವತ್ತೂ ಕೂಡ ಶಿಟ್ಟು ದಿಶೆ ಇಲ್ಲದೆ ಎಲ್ಲರೂ ನನ್ನವರಂತೆ ಬಹಳ ಹಸನ್ಮುಖಿಯಾಗಿ ಅವರು ಬರಮಾಡಿಕೊಂಡ್ರು. ಇವರು ಹೇಳಿದ ಮಾತು ನೀವು ಕೇಳಿರ್ಬೇಕು ಅಂತ ನನಗೆ ಅನಿಸ್ತದೆ, ಲಕ್ಷ್ಯ ಕೊಟ್ಟಿರ್ಬೇಕು, ಬಹಳ ಸಿಂಪತ್ತಿಗೆಯಿಂದ ನೀವು ಆಲಿಸಬೇಕು. ಯಾಕಂದ್ರೆ ಇವತ್ತಿನ ಬರಲಿ ನಾವು ಒಗ್ಗಟ್ಟಾಗಿರ್ತೀವಿ, ನ್ಯಾಯ ಪಡೆಯುತ್ತ ಮಟ್ಟ ನಿಮ್ಮ ಬೆನ್ನು ಬಿಡಂಗಿಲ್ಲ ಅಂತ ಇರ್ತಿದ್ರು ಅವಾಗ. ಈಗ ಹಾಗಿಲ್ಲ. ನಿಮ್ಮಿಂದ ಇರ್ತಕ್ಕಂಥವ್ರು 10 ಜನರಲ್ಲಿ 2 ಜನರು 3 ಜನರು 4 ಜನರು ಹಿತ್ತಲು ಬಾಗಿಲಿಂದ ಯಾವುದೋ ಪ್ರತಿನಿಧಿ ಕರೆದು ಮಾತಾಡಿಸಿದಾಗ ಹಣದ ಆಸೆಗಾಗಿ ನಿಮ್ಮ ಬೆನ್ನು ಬಿಟ್ಟು ನಿಮ್ಮನ್ನೇ ಮಾತಾಡ್ಕೊಂತ ಹೋಗುವಂತ ಜನ ಇರ್ತಾರೆ. ಆದರೆ ಅಂತ ಚಾಡಿ ನಿಂದನೆಗಳು ಬಂದಾಗ, ಅಂತ ವಿಚಾರಗಳು ಬಂದಾಗ ನೀವು ಕೂಕ್ಕದೆ ಬಗ್ಗದೆ ಸಿಟ್ಟು ಮಾಡಲಾರ್ದೆ, ಯಾರನ್ನು ಕೂಡ ದಿಟ್ಟಿಸಿ ನೋಡಲಾರ್ದೆ, ಕೆಟ್ಟ ಗಣ್ಣಿನಿಂದ ನೋಡಲಾರ್ದೆ, ನಿಮ್ಮ ಆಚಾರ ವಿಚಾರಗಳನ್ನು ಮನದಲ್ಲಿ ಇಟ್ಟುಕೊಂಡು ಹಿರಿಯರನ್ನ, ಅಕ್ಕ ತಂಗಿಯರನ್ನ, ನೊಂದಂಥ ಶಕ್ತಿಗಳನ್ನ, ಬುದ್ಧಿಜೀವಿಗಳನ್ನ ನಿಮ್ಮ ವಿಚಾರಕ್ಕೆ ಹತ್ತಿರವಾಗಿ ಬರಮಾಡಿಕೊಂಡು ನಿಮ್ಮ ವಿಚಾರವನ್ನು ಅವರಿಗೆ ತಿಳಿಪಡಿಸಿ ನ್ಯಾಯ ಪಡೆಯುವಂಥ ಕೆಲಸ ಮಾಡಿ. ಮುಖ್ಯವಾಗಿ ಅಧಿಕಾರಿಗಳ ಗಮನಕ್ಕೆ ನೀವು ನೇರವಾಗಿ ತಗೊಂಡ್ಬರ್ರಿ. ಅಧಿಕಾರಿಗಳ ಗಮನಕ್ಕೆ ನಂತರ ನೀವೇನು ಮಾಡ್ರಿ, ಪ್ರೆಸ್ ಮೀಟ್ ಮಾಡ್ರಿ. ಯಾವುದೇ ಪತ್ರಿಕೆಯವರು ನಿರ್ಭಯವಾಗಿ ಒಂದು ವೇಳೆ ಪತ್ರಿಕೆಯಲ್ಲಿ ಪ್ರಕಟಿತ ಕರೆ ಆದ್ರೆ ನಿಮಗೆ ನ್ಯಾಯ ಜಲ್ದಿ ಸಿಗ್ತದೆ. ಯಾರು ಪ್ರಕಟಿಸಂಗಿಲ್ಲ ಅಲ್ಲಿ ನ್ಯಾಯ ಸಿಗುತ್ತೆ ಸ್ವಲ್ಪ ವಿಳಂಬ. ಯಾಕಂದ್ರೆ ಮಾಡುವಂಥ ವಿಚಾರಗಳು, ನೀವು ತೆಗೆದುಕೊಂಡಂಥ ನಿರ್ಧಾರಗಳು ಜನರಿಗೆ, ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಬೇಗ ಮುಟ್ಟದಾಗ ಮಾತ್ರ ಅಲ್ಲಿ ನ್ಯಾಯ ಸಿಗುವಂಥ ಕೆಲಸ ಆಗ್ತದೆ. ಇದೇನಾಗ್ತಾ ಇದೆ ಅಂದರೆ, ನೀವು ಹೋರಾಟ ಮಾಡ್ತಾ ಇದ್ದೀರಿ, ಲೋಕಲ್ ಪತ್ರಿಕೆಗಳು ಸ್ವಲ್ಪ ಬರೀತಾ ಇಲ್ಲ, ನಾನು ಗಮನಿಸ್ತಾ ಇದ್ದೀನಿ. ಎಲ್ಲ ಪತ್ರಿಕೆಗಳು ಬರ್ತಾವೆ ನಮ್ಮ ಕಡೆ. ಕಾರವಾರ ಸುದ್ದಿಗಳು ಬಂದಾಗ ಅತ್ಯಂತ ಈ ನಿರ್ಗತಿಕರ ಕುಟುಂಬಗಳ ಬಗ್ಗೆ, ಈ ಆಶ್ರಯ ಯೋಜನೆಗಳ ಬಗ್ಗೆ, ನೊಂದ ಜೀವಿಗಳ ಬಗ್ಗೆ ಇಷ್ಟೆಲ್ಲ ಮನೆಗಳು ಬಿದ್ದು ಹಾಳಾಗುವಂಥ ಸ್ಥಿತಿ ಕಂಡರೂ ಕೂಡ ಯಾರು ಬರಿಲಾರದೆ ಅವರು ನಾಚಿಕೆಗೇಡಿನ ಸಂಗತಿ. ಬರಿಬೇಕು. ಯಾಕಂದ್ರೆ ಅದರಲ್ಲಿ ನಾವು ಕೂಡ ಒಬ್ಬರೊತ್ತು ತಿಳ್ಕೊಂಡು ಕೆಲಸ ಮಾಡಬೇಕು. ಆ ಕುಟುಂಬದ ನೋವಿನಲ್ಲಿ ನಾವು ಕೂಡ ಒಬ್ಬರೊತ್ತು ತಿಳ್ಕೊಂಡು ಕೆಲಸ ಮಾಡಬೇಕು. ಹೀಗಿದ್ದಾಗ ಇವತ್ತಿನ ಸಂದರ್ಭದಲ್ಲಿ ಏನೇ ಬರಲಿ, ಒಗ್ಗಟ್ಟಿರಲಿ, ಬರೀ ಬಾಯಿಗೆ ಹೇಳುವಂಥ ಕೆಲಸ ಆಗಬಾರ್ದು, ಕೂಡುವಂಥ ಕೆಲಸ ಆಗಬೇಕು, ಮಾತಾಡುವಂಥ ಕೆಲಸ ಆಗಬೇಕು, ಎದುರಿಸುವಂಥ ಕೆಲಸ ಆಗಬೇಕು. ನಿಮ್ಮಲ್ಲಿ ಕಾನೂನು ಹೋರಾಟ ವಿಚಾರ ಬಂದಾಗ ಯಾವುದಕ್ಕೆ ಹೆದರಬೇಡಿ. ನಮ್ಮ ಗಣೇಪನವ್ರು ಸರ್ ಇದ್ದಾರೆ, ವಕೀಲರ ಬಳಗ ಇದೆ. ನಿಮಗೆ ಕಾನೂನಿನ ವಿಚಾರದಲ್ಲಿ, ನ್ಯಾಯಾಂಗದ ವಿಚಾರದಲ್ಲಿ ಭರವಸೆ ಇಡ್ರಿ, 100ಕ್ಕೆ 100 ನ್ಯಾಯ ಸಿಗ್ತೈತಿ, 100ಕ್ಕೆ 100 ನಿಮ್ಮ ಜಯ ಸಿಗ್ತೈತಿ. ಈ ಮನೆಗಳ ನಿಮ್ಮ ನೇತೃತ್ವದಲ್ಲೇ ಈ ನೀತಿಗೆಟ್ಟ, ನಾಚಿಕೆಗೆಟ್ಟ ರಾಜಕಾರಣಿಗಳಿರ್ಬೋದು, ಜನಪ್ರತಿ ಇವರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಅವರೆಲ್ಲ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಓಡಿ ಬಂದು ಈ ಮನೆ ಮಂಜೂರು ಮಾಡಿ ನಿಮಗೆ ಕೊಡ್ತಾರಂತಕ್ಕಂಥ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಗಂಟಾಗಿ ಹೋಗ್ತೀವಿ, ಆ ಕೆಲಸ ನಾವು ಕೂಡ ಮಾಡ್ತೀವಿ ಅಂತ ಹೇಳುತ್ತಾ, ಇವತ್ತಿನ ದಿವಸ 63ನೇ ವರ್ಷಕ್ಕೆ ಕಾಲಿಟ್ಟ ನಮ್ಮ ಅಕ್ರಮ್ ಖಾನ್ ಸಾಹೇಬರು ಮತ್ತೊಮ್ಮೆ ಅವರ ಮತ್ತು ಅವರ ಹೋರಾಟಕ್ಕೆ ಸಾಕಷ್ಟು ದೇವರು ಶಕ್ತಿ ಕೊಡಲಿ. ಅವರ ಕುಟುಂಬ ವರ್ಗಕ್ಕೂ ಕೂಡ, ಅವರಿಗೆ ಕೂಡ ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಕೊಡಲಿ, ಐಶ್ವರ್ಯ ಕೊಡಲಿ, ಆರೋಗ್ಯ ಕೊಡಲಿ, 100 ವರ್ಷಗಳ ಆರೋಗ್ಯದೊಂದಿಗೆ ನೆಮ್ಮದಿ ಕೊಡಲಿ. ನಿಮ್ಮೆಲ್ಲ ಹೋರಾಟದ ಶಕ್ತಿ ಅವರಿಗೆ ಸದಾಕಾಲ ಬೆನ್ನೆಲುಬಾಗಿರಲಿ. ನೀವು 100 ಶಕ್ತಿ ಅಟ್ಟೆ ಬೇಕಾಗಿಲ್ಲ ನಮಗೆ. ಮುಂದಿನ ಸಲ ಏನೇನು ನಾನು 64ನೇ ಹೋರಾಟಕ್ಕೆ ಬಂದಾಗ 6, 4, 100 ಆಗ್ತದಲ್ಲ ಸಂಖ್ಯೆ, ಆ 100, 100, 200 ಸಂಖ್ಯೆ ಇರಬೇಕು. ಇವರು ಬರ್ತಾರೆ, ಅಷ್ಟು ಇರ್ತೀರಾ, ಅಷ್ಟು ತಯಾರು ಮಾಡ್ತೀರಾ. ಮುಂದಿನ ಸರಿ ಬಹುಶಃ ನಮ್ಮ ಅಕ್ಕ ತಂಗಿಯರ ಕೆಲಸ ಮಾಡ್ತಾರೆ, ಅಣ್ಣ ತಮ್ಮರು ಬಹುಶಃ ಮಾಡಂಗಿಲ್ಲ. ಯಾಕಂದ್ರೆ ಮನೆ ಜವಾಬ್ದಾರಿ ಇರುವುದೇ ನಮ್ಮ ಅಕ್ಕ ತಂಗಿಯರಿಗೆ ಭಾಳ, ಗಂಡು ಮಕ್ಕಳಿಗೆ ಭಾಳ ಕಡಿಮೆ. ಅವ್ರಿಗೆ ದುಡ್ಡು ತರೋದು ಒಂದೇ ಗೊತ್ತೈತಿ, ಮನೆ ಚಿಂತೆ ಗೊತ್ತಿರಂಗಿಲ್ಲ. ಮನೆ ಚಿಂತೆ ಮಾಡೋದೇ 99% ನಮ್ಮ ಅಕ್ಕ ತಂಗಿಯರ ತಾಯಿಂದಲೇ. ನಿಮ್ಗೆ ದುಡ್ಡು ತರೋದು ಒಂದೇ ಗೊತ್ತದ, ಮಕ್ಕಳ ಚಿಂತೆ, ರೊಟ್ಟಿ ಚಿಂತೆ, ಸಾಂಬಾರು ಚಿಂತೆ, ಪಲ್ಯ ಚಿಂತೆ. ನಿಮಗೆ ಮುಂಜಾನೆ ಎದ್ದು ಹೊರಗೆ ಹೋಗೋದಿಡ್ಕು ರಾತ್ರಿ ಮಕ್ಕಳು ಮಟ್ಟ ಅದ್ರ ಚಿಂತೆ ಅವ್ರು ಮಾಡ್ತಾರೆ. ನೀವೇನು ಮಾಡ್ತೀರಿ? ಶಿವಾಯನ ನಿಮ್ಮ ಲೆಕ್ಕ, ಶಿವಾಯನ ಮನೆ ಬರೇ, ಮತ್ತೇನೂ ಇಲ್ಲ. ಕಲ್ಲಪ್ಪ ವಾಲಿ ಬಂದ, ವಾಲಿ ಕುಡ್ದ, ಅವ ಆ ಕಡೆ ಹೋದ, ಈ ಕಡೆ ಹೋದ, ಇದ ಚರ್ಚೆ ನಿಮಗೆ. ಅವರು ಹಾಗಲ್ಲ.
ಮನೆಯ ಚಿಂತೆ, ಮನೆಯ ಮಾಳಿಗೆ ಚಿಂತೆ, ಮನೆಯ ಅಂಗಳ ಚಿಂತೆ, ಮನೆಯ ಉಂಡುವ ಚಿಂತೆ, ಮನೆಯಲ್ಲಿ ತೊಡುವವರ ಚಿಂತೆ, ಮನೆಯಲ್ಲಿ ಯಾರು ಉಂಡಿಲ್ಲ ಉಣ್ತಾ ಇದ್ದಾರೆ ಅವರು ಎಲ್ಲರೂ ಚಿಂತೆ. ಏನು ಮಾಡಬೇಕು, ಏನು ಮಾಡಿದ್ರೆ ನನ್ನ ಕುಟುಂಬ ಉಳಿತೈತಿ, ನನ್ನ ಕುಟುಂಬ ಬದುಕ್ತೈತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರ, ನನ್ನ ಬಂಧು ಬಳಗ ಎಲ್ಲವನ್ನೂ ಚಿಂತೆ ಮಾಡ್ತಕ್ಕಂಥ ತಾಯಿಯಂದಿರ ಸಂಖ್ಯೆ ಭಗವಂತ ದೊಡ್ಡದು ಕೊಟ್ಟಿದ್ದಾನೆ. ಅವರಿಗೆ ಆಯುಷ್ಯ ಕೂಡ ಹೆಚ್ಚು, ಅವರಿಗೆ ನಗು ಕೂಡ ಹೆಚ್ಚು, ಅವರಿಗೆ ರೋಗಗಳು ಕೂಡ ಹೆಚ್ಚಿಲ್ಲ, BP ಶುಗರ್ ಕೂಡ ಹೆಚ್ಚಿರಲಿಲ್ಲ ಅವರಿಗೆ. ನಮಗೆಲ್ಲ ಆವರಿಸ್ಕೊಂಡಿರ್ತಾವ, ಎಲ್ಲ ಆವರಿಸ್ಕೊಂಡಿರ್ತಾವ ನಮಗೆ. ಯಾಕಂದ್ರೆ ನಾವು ಮನೆ ಚಿಂತೆಕ್ಕಿಂತ ಮಂದಿ ಚಿಂತನೆ ಭಾಳ ಮಾಡ್ತೀವಿ. ನಾವು ಹೋಟೆಲ್ದಾಗ ಕುಂತಾಗ ಮಂದಿ ಚಿಂತೆ, ಒಬ್ಬ ಆಫೀಸರ್ ಮನೆ ಅವನ ಆಫೀಸ್ದಾಗ ಕೂತಿರ್ತಾನ, ಅವ್ನು ಯಾರು ಚಿಂತೆ ಮಾಡ್ತಾನೆ ಹೇಳ್ರಿ? ಯಾರು ಬರ್ತಾರೆ, ಯಾರು ರೊಕ್ಕ ಹೊಡಿಬೇಕು, ಯಾರು ಬರ್ತಾರೆ ಇನ್ನೊಬ್ರು ರೊಕ್ಕ ಹೊಡಿಬೇಕು, ಅವನ ಕಿಶನ್ ಹೊಡೆದು ಬಂದು ಕೊಡಿ ಒಳಗೆ ಒಂದು ಕೈಯಾಗ ಪೇಪರ್ ಕೊಟ್ಕೊಳ್ಳಿ, ಕಿಶನ್ ಹೊಡೆದು ರೊಕ್ಕ ಕೊಡ್ತಾನೆ, ಏನು ಕೊಡ್ತಾನೆ ಅಂತೇಳಿ. ಹೀಗಾಗಿ ಅವನ ಆಯುಷ್ಯ ಕ್ಷೀಣಾಗ್ತದೆ, ಅವನಿಗೆ ರೋಗ ರುಜಿನಗಳು ಹೆಚ್ಚಾಗ್ತವೆ. ಸಂಪತ್ತು ಸಾಕಷ್ಟು ಗಳಿಸ್ಯಾರ ಇವತ್ತಿನ ಅಧಿಕಾರಿಗಳು, ಖರೆ ನೆಮ್ಮದಿ ಇಲ್ಲ, ತಿನ್ನಕ್ಕೆ ಬಾಯಿ ಇಲ್ಲ. ಯಾವುದೇ ಅಧಿಕಾರಿಗಳಿಗೆ ಕೇಳಿ ನೀವು, ಶುಗರ್ ಐತಿ, BP ಐತಿ, ಶುಗರ್ ಐತಿ, BP ಐತಿ, ತಿನ್ನಕ್ಕೆ ಬಾಯಿ ಇಲ್ಲ. ಯಾಕೆ ಶುಗರ್ BP ಅದ ನಿಮಗ? ಬಡವರಣ್ಣ ನೆಮ್ಮದಿಯಿಂದ ಆ ಬದುಕ್ತಕ್ಕಂಥ ಬಡವರಣ್ಣ ತಿಂದಿರಲ್ಲ, ನೀವು ಕೈ ಹೊಡಿತಿರಲ್ಲ ದಿನನಿತ್ಯ. ಆ ಕೈಯನ್ನು ಹೊಡ್ತಿರಲ್ಲ ನೀವು, ಆ ಕೈ ಒಡ್ಡುದ್ರಾಗ ಭಗವಂತ ಏನ್ ಮಾಡ್ತಾನೆ? ಅವ್ರ ಹಣದ ಜೊತೆಗೆ ನಿಮಗ BP ಶುಗರ್ ಕೊಡ್ತಾನ ಆ ಕೈಯಾಗ. ಆ ಹಣದ ಜೊತೆಗೆ ಅದೊಂದು ಸ್ವೀಕಾರ ಮಾಡಪ್ಪ ಅಂತಾರ. ಅದ್ರ ತಿರಸ್ಕಾರ ಮಾಡಿರ್ಬೇಕಾಗ ನಿಮ್ಗೆ ಅದು ಬರುವುದೇ ಇಲ್ಲ. ಬಹುಶಃ ದಾದರಿಗೆ BP ಶುಗರ್ ಏನು ಇರ್ಲಿಕ್ಕಿಲ್ಲ ಅನಿಸ್ತದೆ ನನಗೆ. ಇಲ್ಲ, ಯಾಕೆ ಹೇಳ್ತಿರಿದ್ರಿ ಮಾತ? ಅವರಲ್ಲಿ BP ಶುಗರ್ ಇತ್ತಂದ್ರೆ ಈ ವೇದಿಕೆ ಮೇಲೆ 80 ವರ್ಷದಾಗ ಕೊಡಕ್ ಹಾಕಿದಿಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮ, ಸಮಾನತೆ, ಮಾನವೀಯ ಮೌಲ್ಯಗಳಿಗೆ ಬೆಲೆ ಯಾರು ಕೊಡ್ತೀರಿ ಅವರಲ್ಲಿ ಯಾವುದೂ ಕೂಡ ರೋಗ ರುಜಿನಗಳು ಬರಂಗಿಲ್ಲ, BP ಶುಗರ ಬರಂಗಿಲ್ಲ. ಅದಕ್ಕಾಗಿ ಅವರಲ್ಲಿ ಆ ಮೈಯಲ್ಲಿ ಅದು ಯಾವುದೂ ಸಮೀಪ ಬಂದಿಲ್ಲ, ಅದು ಅವ್ರು ಬಿಟ್ಟು ಓಡೋಕತ್ತಿ. ನೀವೆಲ್ಲ ಅಳವಡಿಸ್ಕೊಡ್ರಿ. ನ್ಯಾಯ, ನೀತಿ, ಸತ್ಯ, ಧರ್ಮ, ಸಮಾನತೆ, ಇವರು ನನ್ನವರು, ಜಾತಿ, ಮತ, ಕುಲ ಭೇದ ಯಾವುದೂ ಇಲ್ಲ, ಇದು ಮಾನವ ಕುಲ ತಿಳ್ಕೋರಿ. ನಿಮ್ಮ ಸರಿಯಕ್ಕೆ ಯಾರು ರೋಗಗಳು ಬರಬೇಕು. ಬೇಕಾದ್ರೆ ಅವೆಲ್ಲ ದೂರ ಮಾಡ್ರಿ, ಎಲ್ಲ ಮೈಗೆ ಅಂಟ್ಕೊತಾವ, ಮೈಗೆ ಅಂಟ್ಕೊಂಡ್ಬಿಡ್ತಾವ ನಿಮ್ಗೆ. ಹೀಗಾಗಿ ಎಲ್ಲವನ್ನು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಮನುಷ್ಯ ನಿಜವಾದ ಮನುಷ್ಯನಾಗಬೇಕಾದ್ರೆ ಅಕ್ರಮ ಕಾನೂನು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವೆಲ್ಲರೂ ನಿಜವಾದ ಮನುಷ್ಯರಾಗಿ ಬೆಂಬಲ ಕೊಡ್ರಿ ಅಂತಕ್ಕಂಥ ವಿಚಾರದಲ್ಲಿ ಈ ಎಲ್ಲ ನೆನಪಿಸಿ ನಿಮಗೆ ಹೇಳಿದೆ. ನಾನು ಎಲ್ಲವೂ ಬಿಡ್ಬೇಕು. ಮನುಷ್ಯ ಏನ್ ಬಿಡ್ಬೇಕು ಹೇಳ್ರಿ? ಇನ್ನೊಬ್ಬರಿಗೆ ಕೆಟ್ಟ ಮಾಡೋದು, ಇನ್ನೊಬ್ಬರಿಗೆ ಬೈಯೋದು, ಇನ್ನೊಬ್ಬರು ನಿಂದನೆ ಮಾಡೋದು, ತಮ್ಮ ಪತ್ರಿಕೆ ಪರವಾಗಿ ಅಕ್ರಮ್ ಖಾನ್ ಅವರಿಗೆ ಶುಭ ಹಾರೈಸಿ ಸನ್ಮಾನಿಸಿದರು. ಹೊಸದಾಗಿ ಪತ್ರಿಕೋದ್ಯಮಕ್ಕೆ ಬಂದಂತಹ ಆಯಿಷಾ ಮುಕಾಶಿ ಅವರಿಗೆ ಶುಭ ಹಾರೈಸಿದರು. ದಾಂಡೇಲಿಯ ಆದಿ ಜಾಂಬುವಂತಹ ಸಂಘಟನೆಯ ಸಂಸ್ಥಾಪಕರು ಆದ ಚಂದ್ರಕಾಂತ್ ನಾಡಿಗೆ ಅವರನ್ನ ಉದ್ದೇಶಿಸಿ ಮಾತನಾಡುತ್ತಾ, ಭಾರತ ರತ್ನ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ನಮಗೆ ನೀಡಿದಂತಹ ಸಂವಿಧಾನವನ್ನ ನಾವು ಓದಬೇಕು, ಅದರ ಮಹತ್ವ ಮತ್ತು ಅವಶ್ಯಕತೆ ಇಂದು ನಮಗೆ ತುಂಬಾ ಇದೆ. ಈ ಕಾರ್ಯಕ್ರಮದಲ್ಲಿ ದಾಂಡೇಲಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ದಾಂಡೇಲಿ ನಗರದ ನಾಗರಿಕರು, ಎಲ್ಲ ಸಂಘಟನೆಗಳ ಮುಖಂಡರು, ರಾಜಕೀಯ ಪಕ್ಷದ ಮುಖಂಡರುಗಳು ಹಾಜರಿದ್ದರು. ಆಯಿಷಾ ಮುಕಾಶಿ, ದಾಂಡೇಲಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.